ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಂಗಲ್ನಲ್ಲಿ ರಾಜೀನಾಮೆಯ ರಾಜಕೀಯ. ಜಬ್ಬಾರ್ ರಾಜೀನಾಮೆ ಅಂಗೀಕರಿಸಿದ ಡಿಕೆ. ಧಾರವಾಡದಲ್ಲಿ ಕಾಂಗ್ರೆಸ್ ಮುಖಂಡನನ್ನ ಕೊಂದವರು ಲಾಕ್. ಪತ್ನಿ ಎದುರೇ ಪ್ರಾಣ ಬಿಟ್ಟಂತಹ ಪತಿ. ಹಳೆ ದ್ವೇಷಕ್ಕೆ ಮನೆ ಮುಂದೆ ನಿಲ್ಲಿಸಿದಂಥ ವಾಹನಗಳಿಗೆ ಬೆಂಕಿ. ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ದಾವಣಗೆರೆ ದಂಗಲ್ ಕಾಂಗ್ರೆಸ್ ಮುಸ್ಲಿಂ ನಾಯಕರಲ್ಲೇ ಕಿಚ್ಚು ಹೊತ್ತಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ವಿರುದ್ಧ ಷಡ್ಯಂತ್ರ ಆರೋಪದಲ್ಲಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಅಬ್ದುಲ್ ಜಬ್ಬಾರ್ ಕೊಟ್ಟಿರುವ ರಾಜೀನಾಮೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಅಂಗೀಕರಿಸಿದ್ದಾರೆ. ಸದ್ಯ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕವನ್ನ ವಿಸರ್ಜನೆ ಮಾಡಿದ್ದು ಹೊಸದಾಗಿ ಘಟಕ ರಚನೆಯಾಗಲಿದೆ. ಇನ್ನು ಸಚಿವ ಜಮೀರ್ ಹೆಸರು ಹೇಳದೆ ಸ್ಫೋಟಕ ಹೇಳಿಕೆ ಕೊಟ್ಟಿರುವ ಶಾಸಕ ರಿಜ್ವಾನ್ ಅರ್ಷದ್ ಸಿಎಂ ಸಮ್ಮುಖದಲ್ಲಿ ಆಗಿರುವ ಸಭೆಯಲ್ಲಿ ಒಬ್ಬರು ಸೀನಿಯರ್ ಲೀಡರ್ ಏನು ಹೇಳ್ತಾರೆ, ಟಿಕೆಟ್ ಕೊಟ್ರೆ ಜಬ್ಬಾರ್ಗೆ ಕೊಡಿ, ಇಲ್ದಿದ್ರೆ ಯಾರಿಗಾದ್ರೂ ಕೊಡಿ ಅಂತ ಹೇಳಿದ್ರು. ಹೀಗೆ ಹೇಳಿರೋದಕ್ಕೆ ಸಾಕ್ಷಿಯೂ ಇದೆ ಅಂತ ಹೇಳಿದ್ರು. ಎಲ್ಲ ಅಲ್ಪಸಂಖ್ಯಾತರ ಶಾಸಕರ ಮುಂದೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಆಗಿರ್ತಕ್ಕಂಥ ಒಂದು ಸಭೆಯಲ್ಲಿ ಒಬ್ಬರು ಸೀನಿಯರ್ ಲೀಡರ್, ಯಾರು ಈಗ ಅಲ್ಪಸಂಖ್ಯಾತ ಚಾಂಪಿಯನ್ ಅಲ್ಲಿ ಒಬ್ಬರಿದ್ದಾರೆ, ಅವರು ಕೊಟ್ಟರೆ ಜಬ್ಬಾರ್ ಕೊಡಿ, ಇಲ್ಲಾಂದರೆ ಯಾರಿಗಾದ್ರೂ ಕೊಟ್ಬಿಡಿ ಬೇರೆ ಸಮುದಾಯದ ಅಂತ ಹೇಳಿರೋದು ಎಲ್ಲರ ಮುಂದೆ ಸಾಕ್ಷಿ ಇದೆ. ಇದಿಷ್ಟೇ ಅಲ್ಲದೆ ನನಗೆ ಟಿಕೆಟ್ ಕೊಡಿ ಅಂತ ಕೇಳಿಯೇ ಇಲ್ಲ ಅಂತ ಅಬ್ದುಲ್ ಜಬ್ಬಾರ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಶಾಸಕ ರಿಜ್ವಾನ್ ವ್ಯಕ್ತಿಪರ ಟಿಕೆಟ್ ಕೇಳಿದ್ದಕ್ಕೆ ಹೀಗಾಗಿದ್ದು ಅಂತ ಸಿಟ್ಟಾದ್ರು. ಇದೆಲ್ಲ ಏನೋ ಒಂದು ಷಡ್ಯಂತ್ರ, ಏನೋ ಒಂದು ರೀಶಫಲ್ ಎಕ್ಸ್ಪಾನ್ಷನ್ ಮೇಲೆ ಗುರಿ ಇಟ್ಕೊಂಡು ಏನಾದ್ರು ಮಾಡ್ತಾ ಇರ್ಬೋದು ಅಂತ ನಮ್ಗೆ ಅನಿಸ್ತದೆ. ಹಿಂಗೆ ಜಮೀರ್ ಅಹಮದ್ ಮೇಲೆ, ಇದು ಮತ್ತು ನಸೀರ್ ಅಹಮದ್ ಮೇಲೆ, ನನ್ನ ಮೇಲೆ, 3 ಜನರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು ಅಂತ ಹೇಳಿ ನಮಗೆ ನ್ಯೂಸ್ ಬಂದಿದೆ. ಕಂಪ್ಲೇಂಟ್ ಕೊಟ್ಟಿದ್ರೆ ಪ್ರೂಫ್ ಸಮೇತ ಏನಿದೆ ಅಂತ ತೋರಿಸ್ಬಿಟ್ರೆ ನಾವು ಅದಕ್ಕೆಲ್ಲದಕ್ಕೂ ತಯಾರಿದ್ದೀವಿ. ಅವ್ರ ಬಗ್ಗೆ ಟಿಕೆಟ್ಗೆ ಹೋರಾಟ ಮಾಡಿದ್ದು ಎಲ್ಲ ಅಲ್ಪಸಂಖ್ಯಾತರ ನಾಯಕ ಅಂತ ನಾನು ಹೇಳಿದ್ದೀನಿ. ಬೇಸರ ಯಾಕೆ ಮಾಡ್ಕೋಬೇಕು? ಆಗಿರೋದು ನಿಜ. ಅವರು ಅಲ್ಪಸಂಖ್ಯಾತರ ನಾಯಕರ ಸಭೆಯಲ್ಲಿ ಕೊಟ್ಟರೆ ನನಗೆ ಕೊಡಬೇಕಂತ ಹಠ ಹಿಡಿದಿದ್ದು ನಿಜ. ನನಗಿಂತ ಯಾರು ನನಗೆ ಕೊಡಬೇಕು, ಬೇರೆ ಯಾರ ಹೆಸರು ತಗೋತೀರಿ? ನಮ್ಮ ಯಾಸೀರ್ ಪಠಾಣ್ ಭಾಳ ಜಗಳ ಮಾಡಿದರು ಆ ಮೀಟಿಂಗಲ್ಲಿ. ಚಾಕು ಇರಿತದಿಂದ ಗಾಯಗೊಂಡು ಆಸ್ಪತ್ರೆಗೆ ಸೇರಿದ್ದ ಮಹಿಳೆ ಕೊನೆಗೂ ಚಿಕಿತ್ಸೆ ಫಲಿಸದೆ ಬೆಂಗಳೂರಿನ ಆಡುಗೋಡಿಯಲ್ಲಿ ಮೃತಪಟ್ಟಿದ್ದಾಳೆ. ಪ್ರೀತಿಸಿದವಳ ಕಿಡ್ನಾಪ್ ಮಾಡಿ ಅತ್ತೆಗೆ ಚಾಕು ಹಾಕಿದ್ದ ಪ್ರಕರಣದಲ್ಲಿ ಚಿಕಿತ್ಸೆ ಫಲಿಸದೆ ಅತ್ತೆ ಮಾಗೇಶ್ವರಿ ಮೃತಪಟ್ಟಿದ್ದಾಳೆ. ಘಟನೆ ಸಂಬಂಧ ಮುನಿಕಿರಣ್, ಅಭಿಷೇಕ್, ಮುನಿರಾಜ್ ಮತ್ತು ಮಣಿವಣ್ಣನನ್ನ ಬಂಧಿಸಲಾಗಿದೆ. ಮಾರ್ಚ್ 25ರಂದು ಆಡುಗೋಡಿ ಮಾಗೇಶ್ವರಿ ಮನೆಗೆ ನುಗ್ಗಿ ಮೊಮ್ಮಗಳಾದ ಚಾರುಲತಾಳನ್ನ ಕಿರಣ್ ಮತ್ತು ಕುಟುಂಬ ಕಿಡ್ನಾಪ್ ಮಾಡಿತ್ತು. ಅಡ್ಡಿಪಡಿಸಿದ ಮಾಗೇಶ್ವರಿ ಮೇಲೆ ಹಲ್ಲೆ ಮಾಡಿದ್ರು. ಪೊಲೀಸರು ಕೇಳಿದ ಮಾಹಿತಿಗೆ ಅಸಂಬದ್ಧವಾಗಿ ಉತ್ತರಿಸಿದ್ದ ವ್ಯಕ್ತಿಗೆ ಚಾಮರಾಜನಗರ ಜಿಲ್ಲಾ ಸತ್ರ ನ್ಯಾಯಾಲಯ ವಿಭಿನ್ನ ತೀರ್ಪು ನೀಡಿದೆ. ಆನಂದ್ ಶಿಕ್ಷೆಗೊಳಗಾದ ವ್ಯಕ್ತಿ ಮ್ಯೂಲ್ ಖಾತೆ ಸಂಬಂಧ ಸೈಬರ್ ಠಾಣೆಗೆ ಹಾಜರಾಗಿದ್ದ ಈತ ಏರುಧ್ವನಿಯಲ್ಲಿ ವಾದ ಮಾಡಿದ್ದ. ಕರ್ನಾಟಕ ಪೊಲೀಸ್ ಕಾಯ್ದೆ 1965ರ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. 2 ದಿನ ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೆ ಸೈಬರ್ ಠಾಣೆಗೆ ಬರುವವರನ್ನ ಉಪಚರಿಸುವಂತೆ ಆನಂದ್ಗೆ ಕೋರ್ಟ್ ಶಿಕ್ಷೆ ವಿಧಿಸಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಗ್ಯಾರೇಜ್ನಲ್ಲಿ ಇದ್ದ 7 ಬೈಕ್ಗಳು ಸುಟ್ಟು ಕರಕಲಾಗಿವೆ. ಬೀದರ್ ಜಿಲ್ಲೆ ಚಿಟಗುಪ್ಪಾದ ಮುತ್ತಂಗಿಯಲ್ಲಿ ಘಟನೆ ನಡೆದಿದೆ. ಬೈಕ್ ರಿಪೇರಿಗೆ ಅಂತ ಗ್ಯಾರೇಜ್ನಲ್ಲಿ ಇಟ್ಟಿದ್ದ 7 ಬೈಕ್ ಸುಟ್ಟಿದೆ. ಶಾಬೋದ್ದೀನ್ ಎನ್ನುವವರಿಗೆ ಸೇರಿದ ಗ್ಯಾರೇಜ್ ಬೆಂಕಿಗೆ ಆಹುತಿಯಾಗಿದ್ದು 10 ಲಕ್ಷಕ್ಕೂ ಅಧಿಕ ಹಣ ಹಾನಿಯಾಗಿದೆ. ಮನೆಯ ಗೇಟ್ ಒಳಗೆ ನಿಲ್ಲಿಸಿದ್ದ ವಾಹನಗಳಿಗೆ ಕಿಡಿಗೇಡಿಗಳಿಂದ ಕೊಳ್ಳಿ ಇಟ್ಟಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆ ಕೋಳಾಲದಲ್ಲಿ ಘಟನೆ ನಡೆದಿದೆ. ವಿರೂಪಾಕ್ಷ ಎನ್ನುವವರ ಮನೆಯಲ್ಲಿದ್ದ ಕಾರು ಮತ್ತು 2 ಬೈಕ್ಗಳಿಗೆ ಮಧ್ಯರಾತ್ರಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಸಂಪೂರ್ಣ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ವಾಹನಗಳು ಭಸ್ಮವಾಗಿದೆ. ಹಳೆ ವೈಷಮ್ಯಕ್ಕೆ ಕೃತ್ಯ ಎಸಗಿರುವ ಶಂಕೆ ವ್ಯಕ್ತವಾಗಿದೆ. ಈ ಸಂಬಂಧ ಕೋಳಾಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.